ಇವತ್ತು ಡಿ ಎನ್ ಎಸ್ ಬಗ್ಗೆ ಮಾತಾಡೋಣ. ಡಿ ಎನ್ ಎಸ್ ಫುಲ್ ಫಾರ್ಮ್ ಬಂದು ಡೊಮೈನ್ ನೇಮ್ ಸಿಸ್ಟಮ್ ಅಂತ. ವಾಟ್ ಇಟ್ ಡಸ್, ಇಟ್ಸ್ ಅ ಕ್ರಿಟಿಕಲ್ ಕಾಂಪೋನೆಂಟ್ ಆಫ್ ಅನ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಪ್ಲೇಸ್ ಅ ಫಂಡಮೆಂಟಲ್ ರೋಲ್ in connecting user to websites, services and resources without needing to understand or remember complex numerical ಅಡ್ರೆಸ್ಸಸ್. ಏನಿಂಗಂದರೆ ಈಗ ಡಿ ಎನ್ ಎಸ್ ಅನ್ನೋದು ಈಗ ಸರ್ವಿಸ್. ಆ್ಯಕ್ಚುಲಿ ನೀವು ಯಾವುದೇ ವೆಬ್ಸೈಟ್ನ ನೀವು ಆ್ಯಕ್ಸೆಸ್ ಮಾಡಬೇಕು ಅಂದರೆ ಅದು ನೇಮಿಂಗ್ ಕನ್ವೆನ್ಷನ್ ಅಂತಾರೆ. ಲೈಕ್ ಈಗ ನಾನು ಇಲ್ಲಿ example.com ಅಂತ ಯೂಸ್ ಮಾಡ್ತಿದ್ದೀನಿ. ಎಕ್ಸಾಂಪಲಲ್ಲಿ ನೀವು ಆ್ಯಕ್ಸೆಸ್ ಮಾಡಬೇಕು ಅಂದರೆ ನಾವು ಒಂದು ಸಿಂಪಲ್ ಯು ಆರ್ ಎಲ್ಲಿಂದ ನೆನ್ಪಿಟ್ಕೊಳ್ಳೋ ಯು ಆರ್ ಎಲ್ಲಿಂದ ನಾವು ಆ್ಯಕ್ಸೆಸ್ ಮಾಡ್ತೀವಿ. example.com, google.com ಅಥವಾ ಯಾವುದೇ ಕಂಪ್ನಿದಿತ್ತು ಅಂದರೆ wipro.com, infosys.com ಆ ರೀತಿ ಅವ್ರದ್ದು ವೆಬ್ಸೈಟ್ನ ನಾವು ನೆನ್ಪಿಟ್ಕೊತೀವಿ. ಬಟ್ ಕಾಂಪ್ಲೆಕ್ಸ್ ನ್ಯೂಮರಿಕಲ್ ನಂಬರ್ ಅಂದರೆ ಬ್ಯಾಕ್ ಎಂಡಲ್ಲಿ ಡಿ ಎನ್ ಎಸ್ ಅಂದರೆ ಜನರಲ್ ಆಗಿ ಯಾವುದೇ ವೆಬ್ಸೈಟು ಐ ಪಿ ಅಡ್ರೆಸ್ಸಿಗೆ ಲಿಂಕ್ ಆಗಿರುತ್ತೆ. ನಾವು ಈಗ ಡಿ ಎನ್ ಎಸ್ ಏನು ಮಾಡುತ್ತೆ, ಆ ಯು ಆರ್ ಎಲ್ ನೀವೇನು ಕೊಟ್ಟಿರ್ತೀರೋ ಆ ಯು ಆರ್ ಎಲ್ನ ಐ ಪಿ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಸರ್ವ್ ಮಾಡುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ಗೆ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ತೀನಿ. ಈಗ ಎನ್ ಎಸ್ ಲುಕಪ್ ಅಂತ ಮಾಡಿದಾಗ lookup google.com ಅಂತ ಹೋದಾಗ ಈ ನೋಡಿ, ನಾನು google.com ಅಂತ ಕೊಟ್ಟಿದ್ದು, ಬಟ್ ಬ್ಯಾಕ್ ಎಂಡಲ್ಲಿ ಐ ಪಿ ಅಡ್ರೆಸ್ ಇರುತ್ತೆ. ಆ ಸರ್ವರ್ಸ್ ಅಂದರೆ ಲೈಕ್ ಯಾವುದೇ ರಿಸೋರ್ಸ್ನ ಆ್ಯಕ್ಸೆಸ್ ಮಾಡ್ತಿದ್ದೀರೋ ಇಲ್ಲ ವೆಬ್ಸೈಟ್ನ ಆ್ಯಕ್ಸೆಸ್ ಮಾಡ್ತಿದ್ದೀರೋ ಅದಕ್ಕೆ ಒಂದು ಸ್ಪೆಸಿಫಿಕ್ ಐ ಪಿ ಅಡ್ರೆಸ್ ಇರುತ್ತೆ. ಅದು ನಮಗೆ ಜನರಲ್ ಆಗಿ ಅದು ನಮಗೆ ಬರೀ ವೆಬ್ಸೈಟ್ ಐ ಡಿ ಕಾಣ್ತಾ ಇರುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಅದು ಐ ಪಿ ಆಗಿ ಕನ್ವರ್ಟ್ ಆಗಿ ನಿಮಗೆ ರಿಕ್ವೆಸ್ಟ್ ಸರ್ವ್ ಮಾಡುತ್ತೆ. ಈಗ ನಾನು ಈ ಎಕ್ಸಾಂಪಲಲ್ಲಿ google.com ಅಂತ ನಾನು ನೆನೆಸ್ಲುಕಪ್ ಮಾಡಿದಾಗ ಯು ಕುಡ್ ಸಿ ಇಟ್ ಹ್ಯಾಸ್ ಗಿವನ್ ಅ ರಿಸಲ್ಟ್ ವಿಚ್ ಹ್ಯಾಸ್ ಫ್ಯೂ ಐ ಪಿಸ್. ಒಂದು IPv6 ಐ ಪಿ ಇದೆ, ಲೈಕ್ IPv4 ಐ ಪಿ ಎಸ್ನು ತೋರಿಸ್ತಾ ಇದೆ ಅಲ್ವಾ. ಈಗ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಒಂದು ನೋಡೋಣ. ಈಗ ನಾನು ಅದು ಐ ಪಿನ ಕಾಪಿ ಮಾಡಿದೆ. ಅಲ್ಲಿ ಗೋ ಟು ಬ್ರೌಸರ್. ಇಲ್ಲಿ ನಾನು ಬರೀ ಐ ಪಿ ಪೇಸ್ಟ್ ಮಾಡ್ತೀನಿ. ಈಗ ಇಟ್ ಹ್ಯಾಸ್ ಟು ನೋಡಿ, ಈಗ ಅದು ಐ ಪಿ ಚೇಂಜ್ ಆಗಿ google.com ಅಂತ ಬಂತು. ಅಲ್ಲಿ ಜಸ್ಟ್ ಟ್ರೈ ಒನ್ಸ್ ಅಗೇನ್. ನಿಮಗೆ ಇಲ್ಲಿ ಐ ಪಿ ನಾನು ಮತ್ತೆ ತಿರ್ಗಾ ಪೇಸ್ಟ್ ಮಾಡಿದೆ. ಆ್ಯಸ್ ಸೂನ್ ಆಸ್ ಐ ಕ್ಲಿಕ್ ಎಂಟರ್ ಇಟ್ ಹ್ಯಾಸ್ ಚೇಂಜ್ ಟು ಲೈಕ್ HTTPS google.com ಅಂತ ನಿಮಗೆ ತೋರಿಸ್ತಾ ಇದೆ. ದಿಸ್ ಇಸ್ ಹೌ ಡಿ ಎನ್ ಎಸ್ ವರ್ಕ್ಸ್. ಇಟ್ಸ್ ಅ ಸಿಂಪಲ್ ಟರ್ಮ್, ಲೈಕ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಐ ಪಿಯಿಂದ ಹೋಸ್ಟ್ ನೇಮ್ ಟು ಐ ಪಿ. ಬಟ್ ನಮ್ಮ ಕೇಸಸಲ್ಲಿ ನೇಮಿಂದ ಐ ಪಿ ಕನ್ವರ್ಟ್ ಆಗುತ್ತೆ. ಈಗ ನಾವು ಇದಕ್ಕೆ ಪಿ ಪಿ ಟಿಗೆ ಬರೋಣ. ಇಲ್ಲಿ ಅದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು example.com ಅಂತ ಒಂದು ನೇಮ್ ಇದೆ. ಆಮೇಲೆ ಅದರಲ್ಲಿ 3 ಪಾರ್ಟ್ಸ್ ಇದೆ. ಯಾವುದೇ ವೆಬ್ಸೈಟ್ದು 3 ಪಾರ್ಟ್ಸ್ ಇದೆ. ಒಂದು www ಸಬ್ ಡೊಮೈನ್ ಅಂತ, ಆಮೇಲೆ ಎಕ್ಸಾಂಪಲ್ ಅನ್ನೋದು ಈ ಸ್ಪೆಸಿಫಿಕ್ ಎಕ್ಸಾಂಪಲಲ್ಲಿ example.com ಅಂತ ಯೂಸ್ ಮಾಡಿದ್ದೀವಲ್ಲ, ಎಕ್ಸಾಂಪಲ್ ಅನ್ನೋದು ಸೆಕೆಂಡ್ ಲೆವೆಲ್ ಡೊಮೈನು, ಆಮೇಲೆ ಕಾಮ್ ಅನ್ನೋದು ಟಾಪ್ ಲೆವೆಲ್ ಡೊಮೈನು. ಈಗ ಅದು ಯಾವ ರೀತಿ ಫ್ಲೋ ಇದೆ ಅನ್ನೋದಕ್ಕೆ ಡಯಾಗ್ರಾಮಲ್ಲಿ ನೋಡೋಣ. ಈಗ ನಾನು ಆಗಲೇ ಹೇಳ್ದಂಗೆ ನೀವು google.com ಅಂತ ನಾನು ತೋರಿಸ್ದೆ ನಿಮಗೆ. ಅದೇ ಥರ ಈಗ ಗೂಗಲ್ ಬಿಟ್ಟು ನಾನು example.comಗೆ ನಾನು ನಿಮ್ಮ ಸರ್ವರ್ ಒಂದು ಮಷೀನಲ್ಲಿ ನೀವು ಟೈಪ್ ಮಾಡ್ತೀರಾ ಬ್ರೌಸರಲ್ಲಿ. ಅದೇನಾಗುತ್ತೆ, ಇಟ್ ವಿಲ್ ಗೋ ಟು ಯುವರ್ ರಿಕರ್ಸಿವ್ ಸರ್ವರ್, ದಟ್ ಈಸ್ ನಥಿಂಗ್ ಬಟ್ ಐ ಎಸ್ ಪಿ ಪ್ರೊವೈಡರ್. ಅಲ್ಲದೆ ನಿಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರ ಹತ್ರ ಒಂದು ರಿಕರ್ಸಿವ್ ಸರ್ವರ್ ಇರುತ್ತೆ. ಇಟ್ ವಿಲ್ ಗೋ ಆ್ಯಂಡ್ ಹಿಟ್ ಟು ದ್ಯಾಟ್. ನೀವು ಯಾವುದೇ ಈಗ ಆಬ್ವಿಯಸ್ ಅಲ್ಲ, ನೀವು ಇಂಟರ್ನೆಟ್ ನೀವು ಜಿಯೋದು ಇಲ್ಲ ಏರ್ಟೆಲ್ದು ಯೂಸ್ ಮಾಡ್ತಿದ್ರೆ ನೀವು ಬ್ರೌಸರಲ್ಲಿ ನೀವು ಏನೋ ವೆಬ್ಸೈಟ್ನ ಆ್ಯಕ್ಸೆಸ್ ಮಾಡಬೇಕಂತ ಹಾಕಿದ ತಕ್ಷಣ ಇಟ್ ಹ್ಯಾಸ್ ಟು ಗೋ ಟು ಸರ್ವಿಸ್ ಪ್ರೊವೈಡರು. ಅದೇ ಥರ ಇಲ್ಲಿ ರಿಕರ್ಸಿವ್ ಸರ್ವರ್ಗೆ ಹೋಗುತ್ತೆ. ಅವರಲ್ಲಿ ಅದು ಚೆಕ್ ಮಾಡ್ತಾರೆ. ಅವರು ನಮ್ಮ ಇದು ಸ್ಪೆಸಿಫಿಕ್ ಡೊಮೈನ್ ಯು ಆರ್ ಎಲ್ ಆಲ್ರೆಡಿ ಕ್ಯಾಶ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಅವ್ರು ಕ್ಯಾಶ್ ಆಗಿಲ್ಲ ಅಂದರೆ ಇಟ್ ವಿಲ್ ಸೆಂಡ್ ಅ ರಿಕ್ವೆಸ್ಟು. ಜಸ್ಟ್ ಇನ್ ಕೇಸ್ ಕ್ಯಾಶ್ ಆಗಿದ್ದರೆ ಅದು ಆ ಐ ಪಿ ಡೀಟೇಲ್ಸ್ ತೊಗೊಂಡು ನಿಮಗೆ ಅಂದರೆ ಎಂಡ್ ಯೂಸರ್ಗೆ ಕಳಿಸ್ಬಿಡುತ್ತೆ ಬೈ ಸೇಯಿಂಗ್ ದಿಸ್ ಇಸ್ ವಾಟ್ ದ ಐ ಪಿ, ಯು ಜಸ್ಟ್ ಟ್ರೈ ಟು ರೀಚ್ ದಿಸ್ ಐ ಪಿ ಅಡ್ರೆಸ್ ಟು ಗೆಟ್ ದ ಡೀಟೇಲ್ಸ್ ಅಂತ. ಜಸ್ಟ್ ಇನ್ ಕೇಸ್ ಅಲ್ಲಿ ಕ್ಯಾಶ್ ಆಗಿಲ್ಲ ಅಂದರೆ ಅದು ರೂಟ್ ಡೊಮೈನ್ಗೆ ಹೋಗುತ್ತೆ, ರೂಟ್ ಡಿ ಎನ್ ಎಸ್ಗೆ ಹೋಗುತ್ತೆ, ಡಿ ಎನ್ ಎಸ್ ಸರ್ವರ್ಗೆ. ಅಲ್ಲೋಗಿ ಕೇಳುತ್ತೆ ಲೈಕ್ ಐ ಕುಡ್ ಸಿ ಲೈಕ್ example.com, ಡು ಯು ಹ್ಯಾವ್ ಎನಿ ಡೀಟೇಲ್ಸ್ ಅಂತ.
ಇಲ್ಲಿ ನೀವು ಮೇಲೆ ನೋಡ್ದಂಗೆ ಇಲ್ಲಿ ನೋಡಿ ಕಾಮ್ ಅನ್ನೋದು ಟಾಪ್ ಲೆವೆಲ್ ಡೊಮನ್ ಅಂತ ಇದೆ. ಕಾಮ್ ಅನ್ನೋದು ಟಾಪ್ ಲೆವೆಲ್ ಡೊಮನ್ ಅಂತ ಇದೆ. ಅದೇನು ಮಾಡುತ್ತೆ, ಇಲ್ಲಿ ಆಸ್ಕ್ ಕಾಮ್ ಸರ್ವರ್ ಅಂದರೆ ಯಾವುದೇ ವೆಬ್ಸೈಟು ನೀವು ಆ್ಯಕ್ಸೆಸ್ ಮಾಡಬೇಕು ಅಂದಾಗ ಇದು ನಿಮ್ಮ ರೈಟ್ ಸೈಡಿಂದ ಲೆಫ್ಟಿಗೆ ಹೋಗುತ್ತೆ. ಹಂಗಂದರೆ ಇಲ್ಲಿ ಇದು ಫಸ್ಟ್ ಡಾಟ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಶುರು ಆಗುತ್ತೆ. ಇಲ್ಲಿ ಫಸ್ಟ್ ಡಾಟ್ ಬಂದು ಕಾಮಲ್ಲೇ ಇದೆ, ಅಂದರೆ ಕಾಮ್ ಡೊಮೈನ್ಗೆ ಹೋಗ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಿದೆ ಡಯಾಗ್ರಾಮಲ್ಲಿ, ಆಸ್ಕ್ .com ಸರ್ವರ್ ಅಂತ ಹೇಳ್ತಾ ಇದೆ. ಅವಾಗ ಅದು ರಿಕ್ವೆಸ್ಟ್ ಬಂದು ಮತ್ತೆ ರಿಕರ್ಸಿವ್ ಸರ್ವರ್ಗೆ ಬರುತ್ತೆ. ಆ ರಿಕರ್ಸಿವ್ ಸರ್ವರ್ ಏನು ಮಾಡುತ್ತೆ, ತಿರ್ಗಾ ಡೊಮೈನ್ ಕ್ವೆರಿಗೆ ಹೋಗುತ್ತೆ. ಆಮೇಲೆ ಎಲ್ಲಿಗೆ ಹೋಗುತ್ತೆ, ಅದು ಟಾಪ್ ಲೆವೆಲ್ ಡೊಮೈನಿಗೆ ಹೋಗುತ್ತೆ. ಹೌದ್ರಾ? ಈ ಟಾಪ್ ಲೆವೆಲ್ ಡೊಮೈನ್ ಇಸ್ ನಥಿಂಗ್ ಬಟ್ .com. ಅಲ್ಲಿ ಅದು ಚೆಕ್ ಮಾಡಿ, ಟಾಪ್ ಲೆವೆಲ್ ಡೊಮೈನಲ್ಲಿ ಚೆಕ್ ಮಾಡುತ್ತೆ ನನ್ನ ಹತ್ರ ಏನಾದರೂ ಎಂಟ್ರಿ ಇದೆಯಾ ಅಂತ. ಆವಾಗ ಅದು ಚೆಕ್ ಮಾಡುತ್ತೆ. ಅದು ದೆನ್ ಇಟ್ ವಿಲ್ ಸೇ ಲೈಕ್ DNY ಸರ್ವರ್ಸ್. DNY ಸರ್ವರ್ ಅಂದರೆ ಇಲ್ಲಿ ಲಾಸ್ಟಲ್ಲಿ ಇದೆಯಲ್ಲ, ಅದು ಈ DNY ಸರ್ವರ್ ಇದೆ, ಅದಕ್ಕೆ ಹೋಗಿ ಕೇಳು ಅಂತ ಹೇಳುತ್ತೆ. ದೆನ್ ರಿಕರ್ಸಿವ್ ಸರ್ವರ್ ಸೆಂಡ್ ಅ ರಿಕ್ವೆಸ್ಟ್ ಟು DNY ಬೈ ಸೇಯಿಂಗ್ ಡು ಯು ಹ್ಯಾವ್ ಎನಿ ಎಂಟ್ರಿ ಫಾರ್ example.com ಅಂತ. ಅವಾಗ ಇದು DNY ಸರ್ವರು ಚೆಕ್ ಮಾಡಿ, ಇಟ್ ವಿಲ್ ಸೇ ಲೈಕ್ ಐ ಹ್ಯಾವ್ ಎಂಟ್ರಿ ಫಾರ್ ದಿಸ್ ಸ್ಪೆಸಿಫಿಕ್ URL, ದಿಸ್ ಈಸ್ ದ IP, ಯು ಜಸ್ಟ್ ಟ್ರೈ ಟು ಆ್ಯಕ್ಸೆಸ್ ವಿತ್ ದಿಸ್ ಅಂತ. ಆಮೇಲೆ ಅದು ರಿಕರ್ಸಿವ್ ಸರ್ವರು ಅದನ್ನು ಎಲ್ಲ ಡೀಟೇಲ್ಸ್ ತೊಗೊಂಡು ನಿಮ್ಮ ಎಂಡ್ ಯೂಸರ್ ಮಷಿನ್ಗೆ ಕಳಿಸುತ್ತೆ. ಈ IP ಅಡ್ರೆಸ್, ದಿಸ್ ಈಸ್ ದ IP ಅಡ್ರೆಸ್ ವಿಚ್ ಯು ಆರ್ ಲುಕಿಂಗ್ ಫಾರ್ ಅಂತ. ಆ IP ತೊಗೊಂಡು ಬ್ರೌಸರ್ ಏನು ಮಾಡುತ್ತೆ, ಇಟ್ ವಿಲ್ ಗೋ ಟು ಡಿಸೈರ್ಡ್ ಸರ್ವರ್ ಟು ಗೆಟ್ ದ ಡೀಟೇಲ್ಸ್. ಈಗ ಜಸ್ಟ್ ಐ ವಿಲ್ ಗೋ ಬ್ಯಾಕ್ ಟು ದಿಸ್ ಕಮಾಂಡ್ ಪ್ರಾಂಪ್ಟ್. ಈಗ ನಾನೇನು ವರ್ಬಲಿ ಈ ಡಯಾಗ್ರಾಮ್ ತಳಗಿರೋ ಡಯಾಗ್ರಾಮಲ್ಲಿ PPTಯಲ್ಲಿರೋ ಡಯಾಗ್ರಾಮ್ದು ಏನು ಹೇಳಿದ್ನೋ ಅದೇ ಥರ ಇಲ್ಲಿದೆ ನೋಡಿ. ನಾನು google.com ಅಂತ ನಾನು ಲುಕಪ್ ಮಾಡಿದಾಗ ನಂದು ಸರ್ವಿಸ್ ಪ್ರೊವೈಡರ್ ಹತ್ರ ಹೋಯಿತು. ನನ್ನ ಸರ್ವಿಸ್ ಪ್ರೊವೈಡರ್ DNS IP. ಆಮೇಲೆ ಇಲ್ಲಿ ಇದು google.com ಡೀಟೇಲ್ಸ್ದು ಈ IP ಅಡ್ರೆಸ್ಸು ನನ್ನ ಹತ್ರ ಇದೆ ಅಂತ ಇದು ಕಳಿಸ್ತು. ಆಯ್ತಾ? ಇಟ್ ಮೈಟ್ ಹವ್ ವೆಂಟ್ if it is having cache of that specific URL, then it will directly give the details. If doesn't have, as I said, like it has to follow all the process what has been mentioned here. Aitra, this is how DNS resolution happens. ನಿಮಗೆ ಏನಾದರೂ ಡೌಟ್ ಇದ್ದರೆ ಇದ್ರ ಮೇಲೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. I'll try to answer the queries. Thank you for watching this video.